ತುಳಸಿ, ನಿಮ್ಮ ಅಣ್ಣನ ಮುಖ ನೋಡಿದ್ರೆ ಗೊತ್ತಾಗಲ್ವಾ ನಾನು ಹೇಳ್ತಾ ಇರೋದು ನಿಜ ಅಂತ. ಅವಳಿಗೆ ಎಷ್ಟು ಸೊಕ್ಕಿರ್ಬೇಡ. ಊರ್ ಜನಗಳ ಎದುರುಗಡೆ ನನ್ನ ಮೊಮ್ಮಗನ್ಗೆ ಅವಮಾನ ಮಾಡಿ ಕಳಿಸಿದಾಳೆ. ನನ್ನ ಕಣ್ಮುಂದೆ ಬರಲಿ, ಸುಮ್ಮನೆ ಬಿಡಲ್ಲ ಅವಳನ್ನ. ಆದರೂ ನಮ್ಮ ಜ್ಯೋತಿ ನಮ್ಮ ಶಿವಣ್ಣನ ಜೊತೆ ಇಷ್ಟು ಕೇವಲಾಗಿ ನೋಡ್ಕೋತಾಳೆ ಅಂತ ನಾನು ಕನ್ಸು ಮನ್ಸಲು ಅಂದ್ಕೊಂಡಿರಲಿಲ್ಲ. ಮಾವ, ಇದೆಲ್ಲ ನಿಮ್ಗೆ ಹೇಗೆ ಗೊತ್ತಾಯ್ತು? ಬಂಗಾರಿ, ಈ ವಿಷಯ ಇಡೀ ಊರಿಗೆ ಗೊತ್ತಾಗಿದೆ. ಇನ್ನು ನನಗೆ ಗೊತ್ತಾಗೋದು ಏನ್ ದೊಡ್ಡ ವಿಷಯನಾ? ಬಾವಾ, ಸುಮ್ಮನೆ ನನ್ನ ಮಾತು ಕೇಳು. ಆ ಜ್ಯೋತಿ ಸರಿ ಇಲ್ಲ. ಅವಳಿಗೆ ಗಂಡನ ಮೇಲೆ ಪ್ರೀತಿನೂ ಇಲ್ಲ, ನಿನ್ ಜೊತೆ ಬದುಕಬೇಕು ಅನ್ನೋ ಆಸೆನೂ ಇಲ್ಲ. ಅವಳಿಗೆ ನಾನು ಅನ್ನೋ ಅಹಂಕಾರ, ಅದಕ್ಕೆ ಅವಳ ಕಣ್ಣಿಗೆ ಯಾರೂ ಕಾಣಿಸಲ್ಲ. ಅಲ್ಲ ಬಾವ, ಅಂಥವಳಿಗೋಸ್ಕರ ನೀನ್ ಯಾಕೆ ಬಾವ ಕಣ್ಣೀರ್ ಹಾಕ್ತೀಯ? ಅವಳನ್ನ ಮರೆತು ನಿಂದು ಅಂತ ಹೊಸ ಜೀವನ ಶುರು ಮಾಡು. ಆಗ ಅವಳ ದುರಹಂಕಾರಕ್ಕೆ ಪಾಠ ಕಲಿಸ್ದಂಗೂ ಆಗುತ್ತೆ, ನಿನ್ ಜೀವನನೂ ಸರಿ ಹೋಗುತ್ತೆ. ಇಂದ್ರ, ನನ್ನ ಮುಂದೆನೆ ನನ್ನ ಹೆಂಡತಿ ಸರಿ ಇಲ್ಲ ಅಂತೆಲ್ಲ ಹೇಳಿದ್ರೆ ನಾನು ಸುಮ್ಮನೆ ಇರಲ್ಲ. ಇದು ನನ್ನ ಹೆಂಡತಿಗೆ ಸಂಬಂಧಪಟ್ಟ ವಿಷಯ. ಇದರಲ್ಲಿ ಯಾರ ಮಧ್ಯೆ ಬರೋದು ನನಗಿಷ್ಟ ಇಲ್ಲ. ಮೂರು ಗಂಟು ಕಟ್ಟಿ ಸಪ್ತಪದಿ ತುಳಿದಿರೋದು 7 ಜನ್ಮಕ್ಕೂ ಜೊತೆಯಾಗಿರ್ಬೇಕು ಅಂತ. ಸಮಸ್ಯೆ ಬಂದಾಗ ಬಿಟ್ಟು ಹೋಗೋದಕ್ಕಲ್ಲ. ದಯವಿಟ್ಟು ಬಾವಾ, ಬಾವಾ, ಏನ್ ಮಾವ ನೀವು? ಯಾಕೆ ಈ ರೀತಿ ನಡ್ಕೊಂಡ್ರಿ ನೀವು? ಮೊದ್ಲೇ ಅಣ್ಣ ಮನಸ್ನೊಂದು ಕೂತಿದ್ದಾನೆ ಅಂತ ಅವ್ನ ಮನ್ಸಿಗೆ ಇನ್ನೂ ನೋವು ಮಾಡ್ತಿದ್ದೀರಲ್ಲ. ಯಾವಾಗ ಏನ್ ಮಾತಾಡ್ಬೇಕು ಅಂತ ನಿಮಗ್ ಗೊತ್ತಾಗಲ್ವಾ? ಛೇ!